Hello, my dear students. Welcome back to Learn Easily channel. Dust Up Snow, poem by Robert Frost. In this video, we are going to learn the themes of this poem, summary, and line by line explanation in Kannada. At the end of the video, you can also download, after watching this video, you can download the themes, summary, and question and answers of this poem. Dust Up Snow, 10th standard CBSE English poem. The poem is written by Robert Frost. It is a short and impactful poem. This poem depicts a simple natural event. The event is a crow shaking fine particles of snow from hemlock tree onto the poet. While the poem utilizes the elements often associated with the negativity, such as a crow and a poisonous tree. It focuses on how this brief encounter transforms the poet's day. And the main themes of this poem is positive change, healing power of nature, transformation of sorrow, optimism, and saving the day. ವಿದ್ಯಾರ್ಥಿಗಳೇ, ರಾಬರ್ಟ್ ಫ್ರಾಸ್ಟ್ ಅವರ ಡಸ್ಟ್ ಆಫ್ ಸ್ನೋ ಈ ಒಂದು ಪದ್ಯವು ತುಂಬ ಸಣ್ಣದಾದರೂ ತುಂಬ ಪ್ರಭಾವಶಾಲಿ ಪವರ್ಫುಲ್ ಪೊಯಮ್ ಆಗಿರುತ್ತೆ. ಈ ಒಂದು ಪೊಯಮ್ ಒಂದು ನ್ಯಾಚುರಲ್ ಈವೆಂಟ್ನ ಒಂದು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪೊಯಮ್ ಆಗಿರುತ್ತೆ. ಆ ಘಟನೆ ಏನಪ್ಪ ಅಂದರೆ, ಈ ಒಂದು ಹೆಮ್ಲಾಕ್ ಮರ, ಒಂದು ವಿಷಕಾರಿ ಸಸ್ಯ, ಒಂದು ಕಾಗೆ ಆ ಒಂದು ಮರದ ಮೇಲೆ ಕುಳಿತಿದ್ದರಿಂದ ಆ ಮಂಜಿನ ಒಂದು ಡಸ್ಟ್ ಪಾರ್ಟಿಕಲ್ಸ್, ಮಂಜಿನ ಕಣಗಳು ಏನಾಗ್ತಾ ಇದೆ, ಕವಿಯ ಮೇಲೆ ಬೀಳ್ತಾ ಇದೆ. ಸೊ ಇಲ್ಲಿ ಈ ಒಂದು ಪೊಯಮ್ನ ಮೇನ್ ಒಂದು ಇವೆಂಟಲ್ಲಿ ದಟ್ ಕ್ರೋ ಆ್ಯಂಡ್ ಹೆಮ್ಲಾಕ್ ಮರಗಳು, ಕಾಗೆ ಮತ್ತು ಆ ಹೆಮ್ಲಾಕ್ ಮರಗಳನ್ನು ನಾವು ಯಾವಾಗಲೂ ಅಷ್ಟೇ ಏನಾಗುತ್ತೆ, ಅಶುಭ ಅಂತ, ದುಃಖದ ಸಂಕೇತಗಳಂತ ನಾವು ಭಾವಿಸ್ತೇವೆ. ಇಲ್ಲಿ ಕವಿ ಆ ಸಣ್ಣ ಘಟನೆ ಹೇಗೆ ತನ್ನ ದಿನವನ್ನು ಬದಲಾವಣೆ ಮಾಡ್ತು ಅಂತಕ್ಕಂಥದ್ದನ್ನು ನಾವು ವಿವರಿಸ್ತಾ ಇದ್ದಾರೆ. ಹಿಯರ್ ದ ಸೆಂಟ್ರಲ್ ಥೀಮ್ಸ್, ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಆಲ್ರೆಡಿ ನಾನು ಥೀಮ್ಗಳ ಬಗ್ಗೆ ಹೇಳಿದ್ದೀನಿ. ಪಾಸಿಟಿವ್ ಚೇಂಜ್, ಹೀಲಿಂಗ್ ಪವರ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಯಾರೋ, ಆಪ್ಟಿಮಿಸಮ್ ಆ್ಯಂಡ್ ಸೇವಿಂಗ್ ಆಫ್ ದ ಡೇ. ಇಲ್ಲಿ ಒಂದು ಸಣ್ಣ ಮತ್ತು ಅನಿರೀಕ್ಷಿತ ಘಟನೆ ವ್ಯಕ್ತಿಯ ಮನಸ್ಸು ಮತ್ತು ಜೀವನದ ದೃಷ್ಟಿಕೋನದಲ್ಲಿ ದೊಡ್ಡದಾದಂಥ ಒಂದು ಪಾಸಿಟಿವ್ ಚೇಂಜನ್ನು ತರುತ್ತೆ ಅಂತಕ್ಕಂಥದ್ದು. ಪ್ರಕೃತಿಯು ಮನಸ್ಸನ್ನು ಒಂದು ರಿಫ್ರೆಶ್ ಮಾಡುತ್ತೆ ಮತ್ತು ದುಃಖವನ್ನು ಹೋಗಲಾಡಿಸಿ ಒಂದು ಹೋಪನ್ನು ತುಂಬುವ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ದೆನ್ ಕವಿಯ ಒಂದು ಮೈಂಡ್ ಸೆಟ್ ದುಃಖದಿಂದ ಸಂತೋಷಕ್ಕೆ ಬದಲಾಗುತ್ತೆ ಮತ್ತು ಅವರ ನಿರಾಶೆಯನ್ನು ಮರೆತು ದಿನದ ಉಳಿದ ಭಾಗವನ್ನು ಉತ್ಸಾಹದಿಂದ ಕಳೆಯಲು ಬಯಸ್ತಕ್ಕಂಥದ್ದು. ನಂತರ ಇಲ್ಲಿ ಪೊಯೆಟ್ಸ್ ನಾರ್ಮಲ್ ಆಗಿ ನವಿಲು ಮತ್ತು ಕೋಗಿಲೆಗಳನ್ನು ಬಳಸಿ ಪೊಯಮ್ಗಳು ಹೇಳ್ತಾರೆ. ಆದರೆ ರಾಬರ್ಟ್ ಫ್ರಾಸ್ಟ್ ಇಲ್ಲಿ ಕಾಗೆ ಮತ್ತು ಹೆಮ್ಲಾಕ್ ಮರವನ್ನು ಬಳಸುವ ಮೂಲಕ ದುಃಖದ ನಡುವೆಯೂ ಸಂತೋಷವನ್ನು ಕಂಡುಕೊಳ್ಳಬಹುದು ಅಂತ ಈ ಪೊಯಮಲ್ಲಿ ಹೇಳ್ತಾ ಇದ್ದಾರೆ. ಕಾಗೆ ಉದುರಿಸುವ ಆ ಡಸ್ಟ್ ಆಫ್ ಸ್ನೋ, ಧೂಳು, ನೈಸರ್ಗಿಕ ಸಂತೋಷ ಮತ್ತು ಶಕ್ತಿಯ ಸಂಕೇತವಾಗಿದೆ ಅಂತಕ್ಕಂತಹ ಒಂದು ಮೇನ್ ಥೀಮ್ಗಳಲ್ಲಿ ನಾವು ಈ ಪೊಯಮನ್ನು ಕಾಣ್ತಾ ಹೋಗಬಹುದಾಗಿರುತ್ತೆ. ಇನ್ನು ಈ ಒಂದು ಪೊಯಮ್ ದ ಡಸ್ಟ್ ಆಫ್ ಸ್ನೋನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ಸ್ಗೆ ಬರೋಣ. ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರು ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ದ ವೇ ಅ ಕ್ರೋ ಶುಕ್ ಡೌನ್ ಮೀ, ದ ಡಸ್ಟ್ ಆಫ್ ಸ್ನೋ ಫ್ರಮ್ ಎ ಹೆಮ್ಲಾಕ್ ಟ್ರೀ ಹ್ಯಾಸ್ ಗಿವನ್ ಮೈ ಹಾರ್ಟ್ ಎ ಚೇಂಜ್ ಆಫ್ ಮೂಡ್ ಆ್ಯಂಡ್ ಸೇವ್ಡ್ ಸಮ್ ಪಾರ್ಟ್ ಆಫ್ ಎ ಡೇ ಐ ಹ್ಯಾಡ್ ರಿಯೂಡ್. ನೋಡಿ, ತುಂಬ ಚಿಕ್ಕದಾದಂತಹ ಪೊಯಮ್ ಆಗಿರುತ್ತೆ. ಇಲ್ಲಿ ಮೊದಲ ಒಂದು ಸಾಲು, ದ ವೇ ಅ ಕ್ರೋ ಶುಕ್ ಡೌನ್ ಆನ್ ಮೀ, ಒಂದು ಕಾಗೆ ನನ್ನ ಮೇಲೆ ಉದುರಿಸಿದಂತಹ ರೀತಿ, ಶುಕ್ ಡೌನ್ ಆನ್ ಮೀ ದ ಸ್ನೋ ದ ಡಸ್ಟ್ ಆಫ್ ಸ್ನೋ. ಒಂದು ಕಾಗೆ ಏನು ಮಾಡ್ತಾ ಇದೆ, ಆ ಮರದ ಮೇಲೆ ಕೂತಿದೆ, ಕೊಂಬೆ ಮೇಲೆ. ಸೊ ಆಗ ಏನಾಗಿದೆ, ಕೆಳಗೆ ಇರತಕ್ಕಂತಹ ಪೊಯೆಟ್ನ ಮೇಲೆ ಆ ಸ್ನೋದ ಪಾರ್ಟಿಕಲ್ಸ್, ಸಣ್ಣ ಮಂಜಿನ ಕಣಗಳು ಆ ಒಂದು ಪೊಯೆಟ್ನ ಮೇಲೆ ಬೀಳ್ತಾ ಇರ್ತಕ್ಕಂಥ ರೀತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ದ ವೇ ಆಫ್ ಕ್ರೋ ಶುಕ್ ಡೌನ್ ಮೀ, ಸಾಮಾನ್ಯವಾಗಿ ಕಾಗೆಯನ್ನು ಅಶುಭ, ತುಂಬ ಕೆಟ್ಟ ಶಕುನ ಅಂತ ನಾವು ಹೇಳ್ತೀವಿ. ಇದು ಕವಿಯ ಮನಸ್ಸಿನಲ್ಲಿದ್ದಂತಹ ಕತ್ತಲೆ ಮತ್ತು ಅವರ ಒಂದು ಖಿನ್ನತೆಯ ಬಗ್ಗೆ ಸೂಚಿಸುತ್ತೆ. ಆದರೆ ಇಲ್ಲಿ ಆ ಕಾಗೆಯ ಬದಲಾವಣೆ ಒಂದು ಮೊದಲ ಹೆಜ್ಜೆಯಾಗಿ ಹೇಳ್ತಾ ಇದ್ದಾರೆ. ಅದು ಅಶುಭವಾಗಿರಬಹುದು, ಆದರೆ ಅದು ಕುತ್ಕೊಂಡಾಗ ಅದರಿಂದ ಬೀಳ್ತಾ ಇರ್ತಕ್ಕಂಥ ದ ಡಸ್ಟ್ ಆಫ್ ಸ್ನೋ ಫ್ರಮ್ ಹೆಮ್ಲಾಕ್ ಟ್ರೀ,
ಆ ಒಂದು ಹೆಮ್ಲಾಕ್ ಟ್ರೀಯಲ್ಲಿ ಆ ಎಲೆಗಳ ಮೇಲೆ ಕೂತಿರ್ತಕ್ಕಂಥ ಆ ಸ್ನೋ ಡಸ್ಟ್ ಏನಾಗ್ತಾ ಇದೆ, ಬೀಳ್ತಾ ಇದೆ. ಇಲ್ಲಿ ಡಸ್ಟ್ ಆಫ್ ಸ್ನೋ ಅಂದರೆ ಹಿಮದ ಅತಿ ಸಣ್ಣದಾದಂಥ ಪಾರ್ಟಿಕಲ್ಸ್, ಕಣಗಳು. ಹೆಮ್ಲಾಕ್ ಎಂಬುದು ಬಿಳಿ ಹೂಗಳನ್ನು ಬಿಡ್ತಕ್ಕಂಥ ಒಂದು ವಿಷಕಾರಿ ಮರ. ಹಿಯರ್ ದ ಪೊಯೆಟ್ ಆ ಒಂದು ಸುಂದರವಾದ ಮರಗಳ ಬದಲಿಗೆ ಇಲ್ಲಿ ಈ ಒಂದು ಹೆಮ್ಲಾಕ್ ಟ್ರೀಯನ್ನು ಆರಿಸಿಕೊಂಡಿರ್ತಕ್ಕಂಥದ್ದು ತನ್ನ ಒಂದು ಮನಸ್ಥಿತಿಯನ್ನು ತೋರಿಸೋದಕ್ಕೆ. ಇಲ್ಲಿ ಪೊಯೆಟ್ ಈಸ್ ನಾಟ್ ಹ್ಯಾಪಿ, ಹಿ ಹ್ಯಾಡ್ ಸಮಥಿಂಗ್ ಸ್ಯಾಡ್, ಹಿ ಈಸ್ ಡಿಪ್ರೆಸ್ಡ್. ಸೊ ದಟ್ ಈಸ್ ವೈ ಹಿ took these two, the crow and hemlock tree. ಆ ಹೆಮ್ಲಾಕ್ ಟ್ರೀ ಮತ್ತು ಕ್ರೋವನ್ನು ಬಳಸ್ತಾ ಇದ್ದಾರೆ ಈ ಪೊಯಮಲ್ಲಿ. ಸೊ ಇನ್ ದಿಸ್ ಲೈನ್ಸ್ ಮೀನ್ಸ್ ಆ ಒಂದು ಪ್ರಕೃತಿಯಲ್ಲಿನ, ನೇಚರ್ನಲ್ಲಿನ ಕಹಿ ಅಂಶಗಳು ಸಹ, ಸೊ ಆ ಒಂದು ಕೆಟ್ಟ ಅಂಶಗಳು ಸಹ ನಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆರ್ ಒಂದು ಸಂತೋಷವನ್ನು, ಅನ್ಎಕ್ಸ್ಪೆಕ್ಟೆಡ್ ಒಂದು ಜಾಯನ್ನು ನೀಡಬಲ್ಲವು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಮೊದಲ ಸಾಲುಗಳಲ್ಲಿ ಇಟ್ ಈಸ್ ಲುಕ್ಸ್ ಲೈಕ್ ಸಮಥಿಂಗ್, ಏನೋ ಕಾಗೆ ಕೂತ್ಕೊಂಡಿದ್ರಿಂದ ಅವ್ರ ಮೇಲೆ ಬೀಳ್ತಾ ಇದೆ ಅಂತಿದ್ರು, ಅದು ಇಟ್ ಈಸ್ ಎ ಸ್ಟಾರ್ಟಿಂಗ್ ಆಫ್ ಸಮಥಿಂಗ್ ಫ್ರೆಶ್. ಅದು ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಕ್ರೋ ಆ್ಯಂಡ್ ಹೆಮ್ಲಾಕ್ ಅನ್ನೋದು ಕೆಟ್ಟದಾಗಿ ಇರ್ಬೋದು, ಆದರೆ ಕವಿ ಅದನ್ನು ಒಂದು ಪಾಸಿಟಿವ್ ಕಡೆಗೆ ತಿರುಗಿಸೋದಕ್ಕೆ ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ದ ವೇ ಎ ಕ್ರೋ ಶುಕ್ ಡೌನ್ ಆನ್ ಮೀ ದ ಡಸ್ಟ್ ಆಫ್ ಸ್ನೋ ಫ್ರಮ್ ಎ ಹೆಮ್ಲಾಕ್ ಟ್ರೀ. ನಂತರ ಹ್ಯಾಸ್ ಗಿವನ್ ಮೈ ಹಾರ್ಟ್ ಎ ಚೇಂಜ್ ಆಫ್ ಮೂಡ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ರೀತಿ ಡಸ್ಟ್ ಆಫ್ ಸ್ನೋ ನನ್ನ ಮೇಲೆ ಬಿದ್ದಾಗ ಅದು ನನ್ನ ಹೃದಯಕ್ಕೆ ಒಂದು ಬದಲಾವಣೆಯನ್ನು, ಮೂಡನ್ನು ತಂದಿದೆ. ಹ್ಯಾಸ್ ಗಿವನ್ ಮೈ ಹಾರ್ಟ್ ಎ ಚೇಂಜ್ ಆಫ್ ಮೂಡ್. ನನ್ನ ಒಂದು ಹಾರ್ಟ್ಗೆ ನನ್ನ ಮೂಡ್ ಚೇಂಜ್ ಆಗುವಂತಹ ಒಂದು ಘಟನೆಯಾಗಿದೆ. ಆ ಒಂದು ಘಟನೆ ನನಗೆ ಅಲ್ಲಿ ಸಂಭವಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಸೇವ್ಡ್ ಸಮ್ ಪಾರ್ಟ್, ಅದು ಸ್ವಲ್ಪ ಜಾಗವನ್ನು ಸಹ ಉಳಿಸಿದೆ. ಆಫ್ ಎ ಡೇ ಐ ಹ್ಯಾವ್ ರೂಯಿಡ್. ನಾನು ಪಶ್ಚಾತ್ತಾಪ ಪಡ್ತಾ ಇದ್ದ, ನಾನು ಹಾಳು ಮಾಡ್ಕೊಳ್ತಾ ಇದ್ದಂತಹ ಆ ಇಡೀ ದಿನವನ್ನು ಏನು ಮಾಡ್ತಾ ಇದೆ, ಅದು ಸೇವ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ಇಟ್ ಈಸ್ ಸೇಸ್ ಹ್ಯಾಸ್ ಗಿವನ್ ಮೈ ಹಾರ್ಟ್ ಎ ಚೇಂಜ್ ಆಫ್ ಮೂಡ್. ಆ ಮಂಜಿನ ಆ ಒಂದು ಡಸ್ಟ್ ಆಫ್ ಸ್ನೋ ಕವಿಯ ಮೇಲೆ ಬಿದ್ದ ಕೂಡಲೇ ಅವರ ಮನಸ್ಸಿನಲ್ಲಿದ್ದಂತಹ ಒಂದು ಆ ದುಃಖ ಮಾಯವಾಗಿದೆ, ಆ ಡಿಪ್ರೆಷನ್ ಹೋಗಿದೆ, ಆ ಸ್ಯಾಡ್ನೆಸ್ ಹೋಗಿದೆ. ಆ್ಯಂಡ್ ಇಟ್ ಫಿಲ್ಸ್ ವಿತ್ ಜಾಯ್. ಸಂತೋಷ ಅವರಿಗೆ ಉಂಟಾಗ್ತಾ ಇದೆ. ಅವರ ಮನಸ್ಥಿತಿಯು ಒಂದು ನಿರಾಶೆ, ದುಃಖದಿಂದ ಒಂದು ಸಂತೋಷದ ಕಡೆಗೆ, ಒಂದು ಪಾಸಿಟಿವ್ನೆಸ್ ಕಡೆಗೆ, ಸೊ ಆಶಾವಾದದ ಕಡೆಗೆ ಅದು ಬದಲಾಗ್ತಾ ಇದೆ. ಆ್ಯಂಡ್ ಸೇವ್ಡ್ ಸಮ್ ಪಾರ್ಟ್ ಆಫ್ ಎ ಡೇ ಐ ಹ್ಯಾಡ್ ರೂಯಿಡ್. ಸೊ ಇಲ್ಲಿ ರೂಯಿಡ್ ಅಂದರೆ ಪಶ್ಚಾತ್ತಾಪ, ದುಃಖ ಪಡ್ತಕ್ಕಂಥದ್ದು. ಕವಿ ಈಗಾಗಲೇ ಆ ದಿನದ ಒಂದು ಅರ್ಧ ಭಾಗವನ್ನು ತುಂಬ ಪಶ್ಚಾತ್ತಾಪದಿಂದ, ದುಃಖದಲ್ಲಿ ಅಥವಾ ಡಿಪ್ರೆಷನ್ ಮೂಡಲ್ಲಿ ಕಳೆದು ಬಿಟ್ಟಿದ್ದಾರೆ. ಆದರೆ ಅಲ್ಲಿ ಆ ಒಂದು ಸಣ್ಣ ಒಂದು ಘಟನೆ, ಆ ಒಂದು ಕಾಗೆ ಹೆಮ್ಲಾಕ್ ಮರದ ಮೇಲೆ ಕುಳಿತುಕೊಳ್ಳೋ ಸಮಯಕ್ಕೆ ಆ ಹೆಮ್ಲಾಕ್ ಮರದಿಂದ ಆ ಸ್ನೋ ಡಸ್ಟ್ ಬಂದು ಅವ್ರ ಮೇಲೆ ಬಿದ್ದ ತಕ್ಷಣ ಆ ರೋಮಾಂಚನ ಏನಾಗ್ತಾ ಇದೆ, ಅಲ್ಲಿ ಅವರ ಮೂಡನ್ನು ಚೇಂಜ್ ಮಾಡಿದೆ. ಸೊ ಈ ಒಂದು ನ್ಯಾಚುರಲ್ ಈವೆಂಟ್ ಏನಾಗ್ತಾ ಇದೆ, ಅವರ ಉಳಿದ ದಿನದ ಜಾಗವನ್ನು, ಮೀನ್ಸ್ ಉಳಿದಿರ್ತಕ್ಕಂಥ ದಿನವನ್ನು ಹಾಳು ಮಾಡದಂತೆ ಅದನ್ನು ಖುಷಿಯಾಗಿ ಸಂತೋಷವಾಗಿ ಕಳೆಯುವಂತೆ ಮಾಡ್ತಾ ಇದೆ. ಸೊ ಆ ಘಟನೆಯಿಂದ ಅವರಿಗೆ ಆ ದಿನ ಹೇಗೆ ಬಳಸಬೇಕು ಅಂತ ಗೊತ್ತಾಗಿದೆ. ಅದರ ಜೊತೆಗೆ ಅವರಿಗೆ ಒಂದು ನೆಮ್ಮದಿಯನ್ನು ನೀಡ್ತಾ ಇದೆ ಕವಿಗೆ. ಸೊ ಈ ಒಂದು ವೆರಿ ಶಾರ್ಟ್ ಲೈನ್ಸ್ ಇರ್ತಕ್ಕಂಥ ಪೊಯಮ್ ಆಗಿದೆ. ಜಸ್ಟ್ ಎ ಕ್ರೋ ಸ್ಯಾಟ್ ಆನ್ ದ ಟ್ರೀ ಆ್ಯಂಡ್ ದ ಡಸ್ಟ್ ಆಫ್ ಸ್ನೋ ಫಾಲ್ ಆನ್ ದ ಪೊಯೆಟ್ ಫ್ರಮ್ ಎ ಹೆಮ್ಲಾಕ್ ಟ್ರೀ. The crow and hemlock tree both are negative, but the event caused by the both crow and the hemlock tree, the falling of dust of a snow on the poet, it changes the mindset and the mood of the poet, and already had ruined some day, means half of a day, some time he is spent by his depression and sorrow. But by after this falling up a snow of dust, it changed the mood of the poet to a joy. So he saved other part of the day and he has to make his day by happily. ನೋಡಿ, ಇಲ್ಲಿ ಈ ಒಂದು ಪದ್ಯದ ಮುಖ್ಯವಾದಂಥ ಉದ್ದೇಶ ಅಂದರೆ ಪ್ರಕೃತಿಯು ನಮ್ಮ ಮನಸ್ಸನ್ನು ಗುಣಪಡಿಸುತ್ತೆ ಮತ್ತು ರಿಫ್ರೆಶ್ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಇದು ಪೊಯಮ್ ಹೇಳ್ತಾ ಇದೆ. ಕಾಗೆ ಮತ್ತು ಹೆಮ್ಲಾಕ್ ಮರದಂತಹ ಒಂದು ನೆಗೆಟಿವ್ ಥಿಂಗ್ಸ್
ನಕಾರಾತ್ಮಕ ವಸ್ತುಗಳ ಮೂಲಕ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜ್, ಧನಾತ್ಮಕ ಬದಲಾವಣೆ ಸಾಧ್ಯ ಎಂಬುದನ್ನು ಈ ಪೊಯಮ್ನ ಮೂಲಕ ರಾಬರ್ಟ್ ಫ್ರಾಸ್ಟ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ದ ಡಸ್ಟ್ ಆಫ್ ಸ್ನೋ, ಈ ಪದ್ಯದ ಮೈನ್ ಥೀಮ್ಸ್, ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ಸ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಮೀನ್ಸ್ ವಿಡಿಯೋದ ಹೆಸರಿನ ಕೆಳಗಡೆ ಮೋರ್ ಅಂತಕ್ಕಂಥ ಸ್ಮಾಲ್ ವರ್ಡ್ ಇದೆ, ಕ್ಲಿಕ್ ಮಾಡಿ, ಅಲ್ಲಿ PDF ಲಿಂಕ್, ಬ್ಲೂ ಲಿಂಕ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ PDF ಸ್ಕ್ರೀನ್ನ ಮೇಲೆ ಬರುತ್ತೆ. ಡೌನ್ಲೋಡ್ ಬಟನನ್ನು ಪ್ರೆಸ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, just share this video with your friends and we'll meet in another video. Thank you for watching this video.